ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವಿವತ್ತು ಹುಡುಗಿಯರ ಬಗ್ಗೆ 20 ಅಚ್ಚರಿ ಮೂಡಿಸುವ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಸ್ತ್ರೀ ಎಂದರೆ ಯಾರು, ಸ್ತ್ರೀಯ ಶ್ರೇಷ್ಠತೆ ಮತ್ತು ಸ್ತ್ರೀಯ ಮಹತ್ವವೇನು ಎಂಬುದರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಸ್ತ್ರೀ ಒಂದು ಅದ್ಭುತ ಸೃಷ್ಟಿ. ತಾಯಿಯಾಗಿ ಲಾಲಿಸುತ್ತಾಳೆ, ಸಹೋದರಿಯಾಗಿ ಬೆಂಬಲಿಸುತ್ತಾಳೆ, ಹೆಂಡತಿಯಾಗಿ ಕಷ್ಟ ಸುಖ ನೋಡಿಕೊಳ್ಳುತ್ತಾ ದಾಸಿಯಾಗಿ ಕೆಲಸ ಮಾಡುತ್ತಾಳೆ, ಕುಟುಂಬದ ಹೊರೆಯನ್ನು ಹೊತ್ತು ತನ್ನವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡುತ್ತಾಳೆ. ಕಣ್ಣು ತೆರೆದ ಕ್ಷಣದಿಂದ ತನ್ನ ಕುಟುಂಬಕ್ಕಾಗಿ, ಸಂಬಂಧಗಳಿಗಾಗಿ, ಜವಾಬ್ದಾರಿಗಳಿಗಾಗಿ ಶ್ರಮಿಸುತ್ತಾಳೆ. ಎಲ್ಲರನ್ನೂ ತನ್ನ ಕಣ್ಣಿನ ರೆಪ್ಪೆಯಂತೆ ಕಾಪಾಡಿಕೊಂಡು ಆತ್ಮೀಯತೆಯಿಂದ ಪ್ರೀತಿಯನ್ನು ಹಂಚುತ್ತಾಳೆ. ತನ್ನವರ ಭವಿಷ್ಯಕ್ಕಾಗಿ ಚಿಂತಿಸುತ್ತಾ, ಕಷ್ಟಪಟ್ಟು ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಳ್ಳುತ್ತಾ ತನ್ನ ಮನೆಯನ್ನು ನಂದನವನವಾಗಿಸುವ ದೇವತೆಯೇ ಸ್ತ್ರೀ. ಆದ್ದರಿಂದ ನಾವೆಲ್ಲರೂ ಸ್ತ್ರೀಯರಿಗೆ ಅಪಾರವಾದ ಗೌರವ ಕೊಡುವುದನ್ನು ಕಲಿಯೋಣ. ಸೊ ನಾವೀಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ. ನಂಬರ್ 20, ಹುಡುಗಿಯರಿಗೆ ಗಾಸಿಪ್ಸ್ ಆಗಲಿ, ಸೀಕ್ರೆಟ್ಸ್ ಆಗಲಿ ಎಲ್ಲವನ್ನು ತಿಳಿದುಕೊಳ್ಳಲು ತುಂಬ ಇಷ್ಟ. ಆದರೆ ಹುಡುಗಿಯರು ಯಾವುದೇ ಸೀಕ್ರೆಟ್ ವಿಷಯವನ್ನು 48 ಗಂಟೆಗಳಿಗಿಂತ ಹೆಚ್ಚು ಕಾಲ ಮರೆಮಾಚಿಕೊಳ್ಳಲು ಸಾಧ್ಯವಿಲ್ಲ. ಅವರು ಖಂಡಿತವಾಗಿಯೂ ಯಾರೊಂದಿಗಾದರೂ ಅದನ್ನು ಹಂಚಿಕೊಳ್ಳುತ್ತಾರೆ. ನಂಬರ್ 19, ಒಬ್ಬ ಹುಡುಗ ಎಮೋಷನಲಿ ಮತ್ತು ಸೆಂಟಿಮೆಂಟಲಿ ಹೇಳಿದ ಯಾವುದೇ ವಿಷಯವನ್ನು ಹುಡುಗಿಯರು ಶಾಶ್ವತವಾಗಿ ನೆನಪಿಟ್ಟುಕೊಳ್ತಾರೆ. ನಂಬರ್ 18, ಹುಡುಗಿಯರು ಸಾಮಾನ್ಯವಾಗಿ ಎಮೋಷನಲಿ ತುಂಬ ಸೆನ್ಸಿಟಿವ್. ಆದರೆ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯವೇನು ಅಂದರೆ ಅವರಿಗೆ ಎಮೋಷನ್ಸ್ ಕಂಟ್ರೋಲ್ ಮಾಡಿಕೊಳ್ಳುವುದು ಹೇಗೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ತಿಳಿದಿರುತ್ತದೆ. ನಂಬರ್ 17, ನೈಗರ್ ದೇಶದಲ್ಲಿ ಪ್ರತಿಯೊಬ್ಬ ಮಹಿಳೆ ಸರಾಸರಿ 7 ಮಕ್ಕಳಿಗೆ ಜನ್ಮ ನೀಡುತ್ತಾಳೆ. ಇದೇ ಕಾರಣಕ್ಕೆ ಅದು ವಿಶ್ವದಲ್ಲೇ ಅತಿ ಹೆಚ್ಚು ಸಂತಾನೋತ್ಪತ್ತಿ ಪ್ರಮಾಣವನ್ನು ಹೊಂದಿರುವ ದೇಶವಾಗಿದೆ. ನಂಬರ್ 16, ಒಬ್ಬ ಹುಡುಗಿ ತಾನು ಪ್ರೀತಿಸುವ ಹುಡುಗನ ಫ್ಯಾಮಿಲಿ ಜೊತೆ ಭೇಟಿಯಾಗಲು ಅಥವಾ ಪರಿಚಯವಾಗಲು ಬಯಸುತ್ತಿದ್ದರೆ ಆ ಹುಡುಗಿ ಆ ಸಂಬಂಧವನ್ನು ಬಹಳ ಗಂಭೀರವಾಗಿ ಮತ್ತು ಪ್ರಾಮಾಣಿಕವಾಗಿ ತನ್ನ ಜೀವನ ಪೂರ್ತಿ ಕಾಪಾಡಿಕೊಳ್ಳಲು ಬಯಸುತ್ತಿದ್ದಾಳೆ ಎಂದರ್ಥ. ನಂಬರ್ 15, ಎಷ್ಟೇ ಚಿಕ್ಕ ವಿಷಯವಾದರೂ ಹುಡುಗಿಯರು ಪ್ರತಿಯೊಂದು ವಿಷಯವನ್ನು ಗಂಭೀರವಾಗಿ ಯೋಚಿಸುತ್ತಾರೆ. ನಂಬರ್ 14, ಹುಡುಗಿಯರು ಒಂದು ಡಿಸಿಷನ್ ತಗೋಬೇಕಾದ್ರೆ ಹುಡುಗರಿಗಿಂತಲೂ ಹೆಚ್ಚು ಸಮಯವನ್ನು ತಗೊಳ್ತಾರೆ. ಆದರೆ ಒಮ್ಮೆ ನಿರ್ಧಾರ ತೆಗೆದುಕೊಂಡ ನಂತರ ಅವರು ಅದಕ್ಕೆ ಖಂಡಿತವಾಗಿಯೂ ಬದ್ಧರಾಗಿರುತ್ತಾರೆ. ನಂಬರ್ 13, ಹುಡುಗಿಯರು ಅಪ್ಸೆಟ್ ಆಗಿದ್ದಾಗ ಆ ಸಮಯದಲ್ಲಿ ತಮ್ಮ ಸಮಸ್ಯೆಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಲು ಇಷ್ಟಪಡುತ್ತಾರೆ. ಅವರು ನಿಮ್ಮೊಂದಿಗೆ ಆ ವಿಷಯವನ್ನು ಹೇಳಿಕೊಂಡಾಗ ನೀವು ಅದನ್ನು ಸಮಾಧಾನದಿಂದ ಕೇಳಿದರೆ ಅವರು ಆ ವಿಷಯದ ಬಗ್ಗೆ ಹೆಚ್ಚು ನೋವು ಪಡುವುದಿಲ್ಲ. ಹಾಗೆಯೇ ಆ ಕ್ಷಣದಲ್ಲಿ ಅಪ್ಸೆಟ್ ಮೂಡಿನಿಂದ ಹೊರಗೆ ಬರುತ್ತಾರೆ. ನಂಬರ್ 12, ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದರೆ ಜೀವನ ಪ್ರಮಾಣದ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಕಾಲ ಜೀವಿಸುತ್ತಾರೆ. ಈ ವ್ಯತ್ಯಾಸ ಕನಿಷ್ಠ 2-3 ವರ್ಷಗಳಿಂದ ಹಿಡಿದು 10 ವರ್ಷಗಳಿಗಿಂತ ಮೇಲ್ಪಟ್ಟಿರುತ್ತದೆ. ಇದಕ್ಕೆ ಕಾರಣ ಅವರ ಶರೀರದಲ್ಲಿ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುವುದು. ನಂಬರ್ 11, ಹುಡುಗಿಯರು ಅವರಿಗೆ ಇಷ್ಟವಾದ ವ್ಯಕ್ತಿಯಿಂದ ಸಿಗುವ ಸರ್ಪ್ರೈಸಸ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಸ್ಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ನಂಬರ್ 10, ಹುಡುಗಿಯರು ತುಂಬಾನೇ ಪೊಸೆಸಿವ್. ಎಷ್ಟು ಪೊಸೆಸಿವ್ ಅಂದರೆ ತನ್ನ ಬೆಸ್ಟ್ ಫ್ರೆಂಡ್ ಕೂಡ ತಾನು ಪ್ರೀತಿಸಿದ ವ್ಯಕ್ತಿಯ ಜೊತೆ ಇರುವುದನ್ನು ಸಹಿಸಲಾರಳು. ನಂಬರ್ 9, ಹುಡುಗಿಯರು ತಮ್ಮನ್ನು ಸ್ಪೆಷಲ್ ಎಂದು ಭಾವಿಸುವುದನ್ನು ಇಷ್ಟಪಡುತ್ತಾರೆ. ಹಾಗೆಯೇ ಅವರನ್ನು ಸ್ಪೆಷಲ್ ಎಂಬ ಭಾವನೆ ಮೂಡಿಸುವವರನ್ನು ಇನ್ನೂ ಹೆಚ್ಚು ಇಷ್ಟಪಡುತ್ತಾರೆ. ನಂಬರ್ 8, ಒಬ್ಬ ಹುಡುಗಿ ಇಷ್ಟಪಡುವ ಹುಡುಗ ಪ್ರೀತಿಯಿಂದ ನಗುತ್ತಾ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ ಆ ಹುಡುಗಿ ಬೆಣ್ಣೆಯಂತೆ ಕರಗಿ ಬಿಡುತ್ತಾಳೆ. ನಂಬರ್ 7, ನೀವು ಏನಾದರೂ ತಪ್ಪು ಮಾಡಿದಾಗ ಆಕೆ ನಿಮ್ಮನ್ನು ಇಗ್ನೋರ್ ಮಾಡುತ್ತಿದ್ದರೆ ಮೊದಲು ನೀವು ಮಾಡಬೇಕಾದದ್ದು ಆಕೆಗೆ ಸ್ವಲ್ಪ ಸಮಯವನ್ನು ಕೊಡುವುದು. ಇದರಿಂದ ಆಕೆ ಸ್ವಲ್ಪ ಮಟ್ಟಿಗೆ ಕೂಲಾಗಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ನಂಬರ್ 6, ಹುಡುಗಿಯರು ತಾವು ಇಷ್ಟಪಡುವ ಕ್ರಶ್ ಬಗ್ಗೆ ಹೆಚ್ಚಾಗಿ ಕನಸುಗಳನ್ನು ಕಾಣುತ್ತಾರೆ. ಆದರೆ ಆ ವಿಷಯದ ಬಗ್ಗೆ ಎಂದಿಗೂ ಬಹಿರಂಗವಾಗಿ ಹೇಳಿಕೊಳ್ಳುವುದಿಲ್ಲ. ನಂಬರ್ 5, ಹುಡುಗಿಯರು ಯಾರಾದರೂ ಹುಡುಗರು ತಮ್ಮ ಹೆಸರನ್ನು ಹೇಳುವುದು ಮತ್ತು ತಮ್ಮ ಹೆಸರಿನಿಂದ ಕರೆಯುವುದನ್ನು ಹೆಚ್ಚು ಇಷ್ಟಪಡುತ್ತಾರೆ. ನಂಬರ್ 4, ಒಬ್ಬ ಹುಡುಗಿ ಯಾರನ್ನಾದರೂ ಒಬ್ಬ ಹುಡುಗನನ್ನು ಪ್ರೀತಿಸಿದರೆ ಆಕೆ ಪ್ರತಿದಿನ ಪ್ರತಿ ಕ್ಷಣ ಆ ಹುಡುಗನ ಬಗ್ಗೆಯೇ ಯೋಚಿಸುತ್ತಿರುತ್ತಾಳೆ. ನಂಬರ್ 3, ಹುಡುಗರು ತಮ್ಮಿಂದ ಸಲಹೆ ಕೇಳುವುದನ್ನು ತುಂಬ ಇಷ್ಟಪಡುತ್ತಾರೆ. ನಂಬರ್ 2, ಹುಡುಗಿಯರು ಒಳ್ಳೆಯ ಮಾತುಗಳನ್ನು ಅಂದರೆ ಕಾಂಪ್ಲಿಮೆಂಟ್ಸ್ ಮತ್ತು ಹೊಗಳಿಕೆಯನ್ನು ತುಂಬ ಇಷ್ಟಪಡುತ್ತಾರೆ. ಆದರೆ ಅವುಗಳಿಗೆ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಎಂಬುದರ ಬಗ್ಗೆ ಅರಿವಿರುವುದಿಲ್ಲ. ನಂಬರ್ 1, ಒಬ್ಬ ಹುಡುಗಿ ನಿಮಗಾಗಿ ಪ್ರತ್ಯೇಕವಾಗಿ ಏನಾದರೂ ಅಡುಗೆ ಮಾಡಿಕೊಂಡು ತಂದು ಕೊಟ್ಟರೆ ಆಕೆಗೆ ನೀವು ತುಂಬಾನೇ ಸ್ಪೆಷಲ್ ಎಂದರ್ಥ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಪಾರ್ಟ್ 2ನಲ್ಲಿ.